ನಮಸ್ತೆ, ನಾನು ಪೂಜಾ ಬಚ್. ಆಕ್ಚುಲಿ ಮೈ ಹಸ್ಬೆಂಡ್. ಪೃಥ್ವಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನನ್ನ ಈ ಟೀಮ್ಗೆ ಒನ್ ಆಫ್ ದಿ ಮೆಂಬರ್ ಅಂತ ಕನ್ಸಿಡರ್ ಮಾಡಿದ್ದಕ್ಕೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ತು ನನಗೆ ಚಾನ್ಸ್. ಶೂಟಿಂಗ್ ಟೈಮಲ್ಲಿ ಕೂಡ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ರು, ದೊಡ್ಡ ಮಿಸ್ಟೇಕ್ಸ್ ಇದ್ರು ತುಂಬಾ ಪೇಷನ್ಸ್ ಆಗಿ ಹೀಗೆ ಮಾಡ್ಬೇಕು, ಹೀಗೆ ಪರವಾಗಿಲ್ಲ, ಇಟ್ಸ್ ಓಕೆ, ಯು ಕ್ಯಾನ್ ಟೇಕ್ ಒನ್ ಮೋರ್ ಚಾನ್ಸ್ ಅಂತ ತಗೊಂಡು ಹೇಳಿಕೊಟ್ಟು ತುಂಬಾ ಪೇಷನ್ಸ್ ಇಂದ ಹೇಳ್ಕೊಟ್ಟು ಮಾಡಿಸ್ತಾ ಇದ್ರು. ಐ ಥಿಂಕ್ ಎಲ್ಲೂ ಡಿಸಪಾಯಿಂಟ್ ಮಾಡಿಲ್ಲ ಅನ್ಕೊಂಡಿದೀನಿ. ಬೈ ದ ವೇ, ನನ್ನ ಕ್ಯಾರೆಕ್ಟರ್ ಹೆಸರು ಕೂಡ ಪೂಜಾನೆ. ಈ ಕ್ಯಾರೆಕ್ಟರ್ ಕೂಡ ತುಂಬಾ ಡೆಪ್ತ್ ಇದೆ, ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ. ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ರೆ ಸಾರಿ. ನನ್ನ ಕಥಾ ಸಂಕಲನ ನನ್ನ ಪಕ್ಕದ ಸೀಟು ಅಂತ ಅದು ಹೋದ ವರ್ಷ ರಿಲೀಸ್ ಆಯ್ತು. ನಾನು ಅದಕ್ಕೆ ಮುನ್ನುಡಿ ಬರೆಯಕ್ಕೆ ಜೋಗಿ ಸರ್ ಅವ್ರಿಗೆ ಸುಮಾರು ಸರಿ ಕಾಟ ಕೊಟ್ಟಿದ್ದೆ. ನನಗೆ ಸಂವತ್ಸರದಿಂದ ಪೃಥ್ವಿ ಸರ್ ಪರಿಚಯ ಆದ್ರು. ಆದ್ಮೇಲೆ ನಾವು ಸಾಹಿತ್ಯ ತುಂಬಾ ಅಂದ್ರೆ ನಮ್ಮ ಮನೇಲೆ ಸುಮಾರೆಲ್ಲ ನಾವು ಬರ್ದಿದೀವಿ, ತುಂಬಾ ಆರಾಮಾಗಿ ನಾವು ಬರ್ದಿದ್ವಿ. ನನಗೆ ಅದು ತುಂಬಾ ಚಾಲೆಂಜ್ ಅಂತ ಅನ್ಸಿಲ್ಲ, ಯಾಕಂದ್ರೆ ಎಲ್ಲ ಒಂದೇ ಮೈಂಡ್ ಸೆಟ್ ಇದ್ದಿದ್ರಿಂದ. ಮತ್ತೆ ನಂಗೆ ಸಂವತ್ಸರಂಗೆ ಈಸಿಯಾಗಿ ಒಂದು ವೇವ್ ಲೆಂತ್ ಮ್ಯಾಚ್ ಆಯ್ತು. ಅದಕ್ಕೆ ನನಗೆ ಈಸಿ ಆಯ್ತು. ರೊಮ್ಯಾಂಟಿಕ್ ಸಾಂಗ್ ಅಲ್ಲಿ ಬಳಸಿರೋದು ಅದು ಐಡಿಯಾ ಇದ್ದದ್ದು. ಸುಮಾರು ಅಕ್ಷರಗಳ ಶಬ್ದಗಳ ಪದಗುಚ್ಛ ಇರಬೇಕು ಅನ್ನೋ ಒಂದು ಐಡಿಯಾ ಇತ್ತು. ಒಂದು ಎಟ್ ಎ ಟೈಮ್ ಒಂದೇ ಫ್ಲೋದಲ್ಲಿ ಹೋಗ್ಬೇಕು ಅಂತ. ಅದು ಚಾಲೆಂಜಿಂಗ್ ಆಗಿತ್ತು. ತನ್ನ ನನ್ನ ತನ್ನ ನನ್ನ ತಾನ ನಾನ್ ಕೊಟ್ಟ ಸಾಲು ತನ ನನ್ನ ತನ ನನ್ನ ಘಳಿಗಳಿಗೆ ಸಿಹಿಗಳಿಗೆ ಚಂದ ಅಂತ ಬಾರ್ದು. ಸಕ್ಕದಾಗಿ ಬರ್ತಿದ್ದಾರೆ ಬುಕ್ಕು. ನನ್ನ ಪಕ್ಕದ ಸೀಟಲ್ಲಿ ಇವಾಗ ಅವರೇ ಇದ್ದಾರೆ ಬರೆದರು. ನಮಸ್ಕಾರ, ನನ್ನ ಹೆಸರು ಗಿರೀಶ್. ನನ್ನ ಊರು ಸಾಗರ. ಪೃಥ್ವಿ ಸರ್ನ ಮೀಟ್ ಆಗಿದ್ದು ಮೇ ಬಿ 2 ವರ್ಷದಿಂದನೋ 3 ವರ್ಷದಿಂದನೋ ಗೊತ್ತಿಲ್ಲ. ಎಲ್ಲ ನಾವು ಸಮಾಚಾರ ಎಲ್ಲ ಗುಂಪಾಕೊಂಡು ಎಲ್ಲ ಸೇರಿದ್ವಿ. ಅವಾಗ ಅವರು ಬಂದಿದ್ರು, ಅವಾಗ ಇಂಟ್ರೊಡ್ಯೂಸ್ ಮಾಡಿದ್ರು. ಹೀಗೆ ಸುಮ್ಮನೆ ಒಂದು ರೋಲ್ ಇದೆ ಮಾಡ್ತೀರಾ ಅಂತ ಕೇಳಿದ್ರು, ಹ್ಞೂ ಅಂತ ಅಂತೆ. ಸಖತ್ತಾಗಿ ಬಂದಿದೆ, ನೀವು ನೋಡಿ. ಜಂಪ್ ಸ್ಕೇರ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸ್ಕ್ರೀನ್ ಟೈಮ್ ಎಷ್ಟು ಕಮ್ಮಿ ಇದೆಯೋ ಇಂಪ್ಯಾಕ್ಟ್ ಅಷ್ಟೇ ಜಾಸ್ತಿ ಇರೋ ಪಾತ್ರ. ಹೆಸರಿಲ್ಲ ಅನ್ಕೊಂತೀನಿ ಪಾತ್ರಕ್ಕೆ. ಹೆಸರೇ ಇಲ್ಲ ಪಾತ್ರಕ್ಕೆ. ಸೊ ಇದಿಷ್ಟು ಪಾತ್ರದ ಬಗ್ಗೆ. ಅದಕ್ಕಿಂತ ಜಾಸ್ತಿ ನನಗೂ ಗೊತ್ತಿಲ್ಲ. 8 ಸಲಿನ ಅದು ಅಂದ್ರೆ ಗೊತ್ತಿಲ್ಲ, 2 ಸಲ ತಲೆ ಓಡಿಸ್ಕೊಂಡಿದ್ದೀನಿ ಅಂತ. ಅಂದ್ರೆ ಕಂಟಿನ್ಯೂಸ್ ಶೂಟ್ ಇರ್ಲಿಲ್ಲ ನಂದು. ಸಾಗರ ಹೋಗೋದು ಮತ್ತೆ ಬೆಂಗಳೂರು ಬರೋದು, ಮತ್ತೆ 5 ತಿಂಗಳು ಬಿಟ್ಟು ಫೋನ್ ಮಾಡೋದು ಸಡನ್ ಆಗಿ, ಗಿರೀಶ್ ಶೂಟಿಂಗ್ ಇದೆ ನಾಡಿದ್ದು ಅಂತ. ಸೊ ಅವಾಗ ಹೋಗೋದು ಮತ್ತೆ ಶೂಟಿಂಗ್ ಮಾಡೋದು ಬರೋದು, ಮತ್ತೆ ಇನ್ನೊಂದು 5 ತಿಂಗಳು ಬಿಟ್ಟು ಮತ್ತೆ ಫೋನ್ ಮಾಡಿದ್ದಾರೆ. ಸೊ ಈ ತರ ಸುಮಾರು ಸಲ ಆಗಿದೆ. ಐ ಡೋಂಟ್ ನೋ ಕೌಂಟ್ ಎಷ್ಟು ಸಲ ಅಂತ. ನಂದು ಆಕ್ಟ್ ಮಾಡಿರೋ ಫಸ್ಟ್ ಸಿನಿಮಾ. ಎಸ್.